ಇವತ್ತೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ಅಮ್ಮ ಮಗಳು ಟೆಸ್ಟ್ ಪೇಪರ್ಗೆ ಸೈನ್ ಹಾಕ್ಬೇಕು ಅಂದ್ರೆ ಹಾಕ್ಬೇಕು ಅಷ್ಟೇ. ಅರೆ, ಇನ್ನೂ ಮಲಗಿಲ್ವಾ? ಶಿವರಾತ್ರಿ ತರ ಚೌತಿಗೂ ಜಾಗರಣೆ ಮಾಡೋ ಪ್ಲಾನಾ? ಅಮ್ಮ, ನಾಳೆ ನಿಮ್ಗೆ ಸಾಕೋಗೋಷ್ಟು ಕೆಲ್ಸ ಇದೆ. ಲಾಡು, ಮೋದಕ, ಕಡುಬು, ಸಿಹಿ ಅವಲಕ್ಕಿ, ನೈವೇದ್ಯ ಅಂತ ಮಾಡಿ ಮಾಡಿ ಕೈಕಾಲು ಬಿದ್ದೋಗುತ್ತೆ. ಅದಕ್ಕೆ ಬೇಗ ಹೋಗಿ ರೆಸ್ಟ್ ಮಾಡು. ಅಮ್ಮ, ನಾಳೆ ನಾಳಿದ್ದು ಹೋಟ್ಲಿಗೆ ರಜಾ ಕೇಳಿದೀನಿ. ನೋಡ್ತಾ ಇರೋ, ಈ ಸಲ ಹಬ್ಬದ ರೇಂಜೇ ಬೇರೆ ಇರುತ್ತೆ. ನಮ್ ಗಲ್ಲಿ ಗಣೇಶನ್ ಮುಂದೆ ಮಿಕ್ಕಿದ ಏರಿಯಾ ಗಣೇಶ ಏನು ಇಲ್ಲ ಅನ್ಸ್ಬೇಕು, ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಕಾರ್ಪೊರೇಟರ್ ಅದನ್ನ ಪ್ರೈಸ್ ಕೊಡ್ತಾರಲ್ಲ, ಅದು ಪಕ್ಕ ನಮ್ಗೆ ಡೌಟೇ ಇಲ್ಲ. ಆ ಅಮೌಂಟ್ ಅಲ್ಲಿ ನಮ್ ಗಲ್ಲಿಗೆ ಏನ್ ಬೇಕು? ಏನ್ ಇವಳು ವಟಾರ ಉದ್ಧಾರ ಮಾಡಕ್ಕಂತಲೇ ಹುಟ್ಟು ಬಂದಿರೋ ದೇವತೆ ಪ್ರೈಸ್ ಗೆಲ್ತಾಳಂತೆ, ಚರಂಡಿ ರಿಪೇರಿ ಮಾಡಿಸ್ತಾಳಂತೆ. ನಮ್ಮನೆ ಮೋರಿ 23 ವರ್ಷದಿಂದ ಗೋಬ್ ನಾರ್ತಾ ಇದೆ. ಮೊದ್ಲು ಅದನ್ನ ಕ್ಲೀನ್ ಮಾಡೋಣ. ತಗೋ, ನಾಳೆ ನಿಮ್ಮ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ಕೊಂಬಾ. ಆಸ್ಪತ್ರೆಗ? ಯಾಕಪ್ಪ? ಅಮ್ಮನ್ಗೇನಾಗಿದೆ? ಏನ್ ಟೆಸ್ಟು? ಅಮ್ಮ, ನಿಂಗ್ ಹುಷಾರಿಲ್ವಾ? ಬೆಳಿಗ್ಗೆ ಹೋಗ್ತಾ ಆರಾಮಾಗೆ ಇದ್ದೆ, ಇವಾಗ ಏನಾಯ್ತಮ್ಮ? ಅಮ್ಮ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಯಾವ ಟೆಸ್ಟು? ನೀನಾದ್ರೂ ಹೇಳೆ, ಅಮ್ಮನ್ಗೆ ಏನಾಗಿದೆ? ಕರ್ಮ, ಬಡ್ಕೋಬೇಕು ಕಣೆ ನಿನ್ ದಡ್ತನಕ್ಕೆ. ಅಷ್ಟು ಗೊತ್ತಾಗಲ್ವಾ? ಅಮ್ಮಂಗೇನು ಆಗಿಲ್ಲ, ಆಗಿರೋದಲ್ಲ ಇವ್ರಿಗೆ, ನಮ್ಮಪ್ಪಂಗೆ. ತಲೆ ಕೆಟ್ಟಿದೆ ಇವ್ರಿಗೆ. ನಿನ್ಗೂ ಅಮ್ಮಂಗೂ DNA ಟೆಸ್ಟ್ ಮಾಡಿಸ್ಬೇಕು ಅಂತಿದ್ರಲ್ಲ, ನಾಳೆ ನಾಡಿದ್ದೆ DNA ಟೆಸ್ಟ್ ಅಂತೆ. ಅದ್ರ ಬಗ್ಗೆ ಮಾತಾಡ್ತಿದ್ರು. ಅಯ್ಯ, ಮೊದ್ಲು ನೀವು ನಮ್ಮ ಒಟಾರದ ಹೆಸರು ಬರ್ಕೊಳ್ಳಿ. ನಾವು ಸ್ಪರ್ಧೆಯಲ್ಲಿ ಇದೀವಿ. ಟೈಮ್ ಬಗ್ಗೆ ನಿಮ್ಗೆ ಚಿಂತೆ ಬೇಡ ರೀ. ಇಲ್ಲಿ ಕೆಲಸ ವಹಿಸ್ಕೊಂಡಿರೋದು ನಕ್ಷತ್ರ. ನಮ್ ನಕ್ಷತ್ರ ಕೆಲಸ ವಹಿಸ್ಕೊಂಡ್ಮೇಲೆ ನಾಳೆ ಒಳಗೆ ಕೆಲಸ ಮುಗಿಸ್ತಾಳೆ. ಸರಿ ಸರಿ ಆಯ್ತು. ಅಬ್ಬಾ, ನಮ್ ಒಟಾರದ ಹೆಸರು ರಿಜಿಸ್ಟರ್ ಆಯ್ತು. ನನಗಂತೂ ತುಂಬಾ ನಂಬಿಕೆ ಇದೆ, ಈ ವರ್ಷ ನಮ್ಮನ್ನ ನಮ್ ನಕ್ಷತ್ರ ಗೆಲ್ಲಿಸ್ತಾಳೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವನೇನ್ PG ಹುಡುಗ ಬುದ್ಧಿ ಹೇಳ್ತಾನೆ ಅಂತಾನು ಅನ್ಕೊಂಬಿಡಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಮೆಂಟಲಿ ಫಿಸಿಕಲಿ ಫಿಟ್ ಆಗಿರೋ ಎಷ್ಟೋ ಗಂಡ ಹೆಂಡತಿಗೆ ಏನೇನೋ ಹೆಲ್ತ್ ಪ್ರಾಬ್ಲಮ್ ಇರೋ ಮಕ್ಳು ಹುಡ್ತಾರೆ. ಕೆಲವು ಮಕ್ಕಳಿಗೆ ಕಾಲಿರಲ್ಲ, ಇನ್ ಕೆಲವು ಮಕ್ಕಳಿಗೆ ಕಣ್ ಕಾಣಿಸಲ್ಲ. ಅವಾಗ ತಂದೆ ತಾಯಿಂದ್ರು ನಾವಿಷ್ಟು ಆರೋಗ್ಯವಾಗಿದ್ದೀವಿ, ನಮ್ಗೆ ಈ ತರ ಮಕ್ಳು ಯಾಕೆ ಹುಡ್ತಾರೆ ಅಂತ ಪ್ರಶ್ನೆ ಮಾಡ್ತಾರ? ಅಥವಾ ಈ ಮಗು ನಮ್ದು ಅಲ್ವೇ ಅಲ್ಲ ಅಂತ ಬಿಟ್ಟುಟ್ಟು ಹೋಗ್ತಾರ? ಇಲ್ಲ ತಾನೆ. ಮಗು ಹೇಗೆ ಇರ್ಲಿ ನಮ್ಮ ಮಗು ಅಂತ ಪ್ರೀತಿಸ್ತಾರೆ ಅಲ್ವಾ? ನಾನು ನನ್ನ ಹೆಂಡತಿ ಬೆಳ್ಳಗಿದ್ದೀವಿ, ನನ್ನ ಮಗಳು ಮಾತ್ರ ಕಪ್ಪಗೆ ಯಾಕೆ ಹುಟ್ಟಿದ್ಲು ಅಂತ ಪ್ರಶ್ನೆ ಮಾಡಕ್ ಆಗಲ್ಲ ಸರ್. ನಕ್ಷತ್ರ ಕಪ್ಪಗಿರ್ಲಿ ಬೆಳ್ಳಗಿರ್ಲಿ, ಅವಳು ನಿಮ್ ಮಗಳು, ಅದಷ್ಟೇ ಮುಖ್ಯ. ಅಷ್ಟೇ ಸರ್. ಅದಕ್ಕೂ ಇದಕ್ಕೂ ತಾಳ ಹಾಕ್ಬೇಡ ನೀನು. ಅದೇ ಬೇರೆ ಇದೇ ಬೇರೆ. ಹೇಗ್ ಬೇರೆ ಆಗೋದಕ್ಕೆ ಸಾಧ್ಯ ಸರ್? ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಕೆಲವು ಮಕ್ಕಳು ತಮ್ಮ ತಂದೆ ತಾಯಿ ಹೋಲಿಕೆನೇ ಇರಲ್ಲ. ಬದ್ಲಿಗೆ ಅವ್ರ ಮಾವನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅಜ್ಜನೋ ಅಜ್ಜಿ ತರನೋ ಕಾಣಿಸ್ತಿರ್ತಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಜೀನ್ಸ್. ಜೀನ್ಸ್ ಅಂದ್ರೆ ನೀವಿಷ್ಟೊತ್ತು ಟೆಸ್ಟು ಅಂತ ಹೇಳ್ತಿದ್ರಲ್ಲ, ಆ DNA ಟೆಸ್ಟ್, ಅದೇ ಜೀನ್ಸ್.
ನಮ್ಮ ರೂಪ, ನಮ್ಮ ಗಾತ್ರ, ನಮ್ಮ ಎತ್ತರ ಜೀನ್ಸ್ ಡಿಸೈಡ್ ಮಾಡುತ್ತೆ ಸರ್. ಈಗ ನಿಮ್ ಕಡೆನೋ ಇಲ್ಲ ಅಮ್ಮನ ಕಡೆನೋ ಯಾರೋ ಒಬ್ರು ಕಪ್ಪಗಿರ್ಬೋದಲ್ವಾ, ಅವ್ರ ಜೀನ್ಸ್ ನಕ್ಷತ್ರ ಬಂದಿಲ್ಲ ಅನ್ನೋದಕ್ಕೆ ಹೇಗ್ ಸಾಧ್ಯ? ನಮ್ ಕಡೆ ಯಾರು ಹೀಗಿಲ್ಲ. ನಮ್ ತಾತ ಮುತ್ತಾತಿನಿಂದ ಹಿಡಿದು ನಮ್ಮ ಮೊಮ್ಮಗ ಸಿದ್ದುವರೆಗೂ ಎಲ್ರು ಬೆಳಿಗ್ಗೆ ಇದ್ದೀವಿ. ಇವಳೊಬ್ಳೆ ನಮ್ ಇಡೀ ವಂಶಕ್ಕೆ ಕಪ್ ಚುಕ್ಕಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಸರ್. ಬಣ್ಣ ಬದಲಾಗಿದ್ ಮಾತ್ರಕ್ಕೆ ತಂದೆ ಮಗಳ ಸಂಬಂಧ ಬದಲಾಗತ್ತಾ? ನೀವೀಗ ಮಾತಾಡೋದ್ರಿಂದ ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೋದು. 23 ವರ್ಷದಿಂದ ಎಷ್ಟು ಕಣ್ಣೀರಿಟ್ಟಿರ್ಬೋದು. ಒಂದು ಸಲ ಕೂತ್ ಯೋಚನೆ ಮಾಡಿ. ಯೋಚನೆ ಮಾಡಿ. ಅವಳಾಗಿದ್ದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡು ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಸರ್. ಖುಷಿ ಪಡಿ, ಹೆಮ್ಮೆ ಪಡಿ. ಸಾಧ್ಯವಾದ್ರೆ 4 ಒಳ್ಳೆ ಮಾತು ಮಾತಾಡಿ ಸರ್. ಅದನ್ ಬಿಟ್ಟು ಇದೆಲ್ಲ ಯಾಕೆ? ಪ್ಲೀಸ್ ಸರ್. ನೀನು ಪಂಚಾಯತಿ ಮಾಡ್ಕೊಂಡ್ ಬರ್ಬೇಡ. ಯಾರು ಏನೇ ಅಂದ್ರು ಇವಳಿಗೆ ಈ ಟೆಸ್ಟ್ ನಡೆಯುತ್ತೆ. ಸರ್, ನೀವು ಅವಳೊಬ್ಳಿಗೆ ಪ್ರಶ್ನೆ ಮಾಡ್ತಿಲ್ಲ ಸರ್. ಅವಳ ಜೊತೆ ಆ ತಾಯಿಗೂ ಅವಮಾನ ಮಾಡ್ತಾ ಇದ್ದೀರಾ. ಒಂದು ಹೆಣ್ಣಿಗೆ, ಅದ್ರಲ್ಲೂ ಗಂಡನೇ ಎಲ್ಲ ಅಂತ ಬದುಕೋ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡಿ ಸರ್. ಪ್ಲೀಸ್ ಸರ್. ಒಂದು ಸಲ ಯೋಚನೆ ಮಾಡಿ. ಹಾಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಪ್ಲೀಸ್. ಭೂಪತಿ ಹೇಳ್ತಿರೋದು ನಿಜ. ಇನ್ನೊಬ್ಬಳ ಪ್ರಶ್ನೆ ಅಲ್ಲಪ್ಪ. ನೀವ್ ನನ್ ಜೊತೆ ಅಮ್ಮನ್ನು ಇದಕ್ಕೆ ಎಳಿತಿದ್ದೀರಾ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಇವಳು ಬರೀ ನಮ್ಮಮ್ಮ ಅಲ್ಲ, ನನ್ ಪಾಲಿನ ದೇವ್ರಪ್ಪ. ಇಡೀ ಪ್ರಪಂಚ ನನ್ ಬಣ್ಣ ನೋಡಿ ದೂರ ಇಟ್ರು ನನ್ನ ಬಾಚಿ ತಕ್ಕೊಂಡ್ ಪ್ರೀತಿಸೋಕಂತ್ಲಿರೋ ಒಂದೇ ಒಂದ್ ಜೀವ, ಅದ್ ನಮ್ಮಮ್ಮ. ಅಂತ ದೇವತೆಗೆ ಅಪ್ಸರ ಆಗೋಕೆ ನಾನ್ ಬಿಡಲ್ಲಪ್ಪ. ಬಿಡಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಾನ್ ಯಾವ ಪೇಪರ್ಗೂ ಸೈನ್ ಹಾಕಲ್ಲ, ಯಾವ ಟೆಸ್ಟ್ಗೂ ಬರಲ್ಲ, ಹಾಗೆ ಅಮ್ಮನ್ನು ಕಳ್ಸಲ್ಲ. ಒಟ್ನಲ್ಲಿ ಈ ಟೆಸ್ಟ್ ನಡೆಯಲ್ಲಪ್ಪ, ಅಷ್ಟೇ. ಅಷ್ಟಕ್ಕೂ ನಾನ್ ನಿಮಗ್ ಬೇಡವಾದ್ರೆ ನಾಳೆನೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಈ ಟೆಸ್ಟ್ಗೆ ನಾನ್ ಒಪ್ಪಲ್ಲಪ್ಪ, ಅಷ್ಟೇ. ಬಹಳ ಮಾತಾಡ್ತಿದ್ದಾಳೆ. ಅದೇನ್ ನಾಟಕ ಮಾಡ್ತಾಳೋ ಮಾಡ್ಲಿ, ನಾನ್ ಬಿಡಲ್ಲ. ನಾನ್ ಸತ್ರು ಸರಿ ಈ ಟೆಸ್ಟ್ ಮಾಡಿಸ್ತೀನಿ. ಅವಳು ನಮ್ಮ ಮಗಳು ಹೌದೋ ಅಲ್ವಂತ ತಿಳ್ಕೋತೀನಿ. ನನ್ ಮನ್ಸು ಸರಿಗಿಲ್ಲ. ನೆನ್ನೆ ನೋಡಿದ್ರೆ ನಕ್ಷತ್ರ ಮನೇಲಿ ಹೀಗೆಲ್ಲ ನಡೀತದೆ. ಈಗ ಹಬ್ಬ ಹೇಗ್ ಮಾಡ್ತೀವೋ ಇಲ್ಲ ಬಿಡ್ತೀವೋ ಒಂದೂ ಗೊತ್ತಾಗ್ತಿಲ್ಲ. ಗಣಪತಿ ಬಪ್ಪ ಬಾರೆಯ, ಮಂಗಳ ಮೂರ್ತಿ ಬಾರೆಯ, ಗಣಪತಿ ಬಪ್ಪ. ಏ ದೋಸ್ತು, ನೀನ್ ಇಲ್ಲಿದ್ಯಾ? ತಗೋ, ಇದ್ ನಿಂದು ಕಲೆಕ್ಷನ್. ದುಡ್ಡು ತುಂಬ್ಸಕ್ಕೆ ದೋಸ್ತ್, ಇವತ್ತು ನೀನ್ ಚಂದ ಎತ್ಬೇಕು. ಚಿಕ್ಕಿಯಲ್ಲಿ ತಾತ ರಾತ್ರಿ ಮತ್ತೆ ಬೈದ್ರಾ? ಹೂ ದೋಸ್ತ್, ಊಟನೂ ಮಾಡ್ದೆ ಹಾಗೆ ಮಲ್ಕೊಂಡ್ಲು. ರಾತ್ರಿ ಇಡೀ ಅಳ್ತಾ ಇದ್ಲು.
ಏನ್ ಸಾಹೇಬ್ರಾಗ್ಲೇ ಡಬ್ಬಿ ಇಟ್ಕೊಂಡ್ ರೆಡಿ ಆಗಿದ್ಬಿಟ್ಟಿದೀರಾ? ಸರಿ, ತಡ ಮಾಡೋದ್ ಬೇಡ. ಮಧ್ಯಾಹ್ನದೊಳಗಡೆ ಎಷ್ಟಾಗುತ್ತೋ ಅಷ್ಟು ಕಲೆಕ್ಷನ್ ಮಾಡ್ಬೇಕು. ಹಾ, ನಡ್ರಿ ನಡ್ರಿ. ರಾತ್ರಿ ಎಲ್ಲ ಅತ್ಯಂತೆ ಆರಾಮಾಗಿದ್ಯಾ? ಹಬ್ಬ ಮಾಡ್ಬೋದ? ಹೋಗೋ, ನಮ್ದಿದ್ದಿದ್ದೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಹಬ್ಬ ಮಾಡದೇ ಇದ್ರೆ ಆಗುತ್ತಾ? ಗಣೇಶ ಇದ್ದಾನೆ, ಎಲ್ಲ ಅವನೇ ನೋಡ್ಕೋತೇನೆ ಅನ್ಕೊಂಡ್ ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಲ್ಲೇನ್ರ? ಹೂ ಚಿಕ್ಕಿ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಮೋರೆಯ. ಯಾರು ಇವರೆಲ್ಲ? ಇವ್ರಿಗೇನ್ ಕೆಲ್ಸ? ಇವರೆಲ್ಲ ನಮ್ ಹುಡುಗರು ದೋಸ್ತ್. ಚಂದ ಎತ್ತಕ್ ಹೋಗ್ತಾ ದೊಡ್ಡ ಗ್ಯಾಂಗ್ ಕಟ್ಕೊಂಡು ಹೋದ್ರೇನೆ ಮರ್ಯಾದಿ. ನಕ್ಷತ್ರ, ಈ ಕಲೆಕ್ಷನ್ಗೆಲ್ಲ ನಾನ್ ಬರ್ಬೇಕಾ? ಒಂದ್ ಕೆಲ್ಸ ಮಾಡು, ಶಾಪಿಂಗ್ ಇದ್ರೆ ಮಾರ್ಕೆಟ್ ಅಲ್ಲಿ ಹೂವು ಹಣ್ಣು ಏನಾದ್ರು ತರದಿದ್ರೆ ಹೇಳು, ನಾನ್ ತಂದ್ಬಿಡ್ತೀನಿ. ಓಕೆ ಅಲ್ವಾ? ಸರ್, ಶಾಪಿಂಗ್ ಮಾಡ್ಬೇಕಂದ್ರೆ ದುಡ್ಡು ಬೇಕು. ಮಾರ್ಕೆಟ್ ಅಲ್ಲಿ ಹೂವು ಹಣ್ಣು ಪುಕ್ಸಟ್ಟೆ ಕೊಡ್ತಾರಾ? ಅದಕ್ಕಂತಲೇ ಕಲೆಕ್ಷನ್. ನಡಿ ನಡಿ. ಅಯ್ಯೋ ನಡಿ, ಅಲ್ಲಿ ಸಿಗುತ್ತೆ ಬಿಡಿ. ನೋಡ್ ಮಿಸ್ಟ್ರಿ, ನೀನ್ ಲಕ್ಕಿ ಹಣ್ಣು ನಂಬ್ಕೊಂಡು ನಿನ್ ಕೈಲಿ ಫಸ್ಟ್ ಬೋಣಿ ಮಾಡಿಸ್ತಿದೀನಿ. ಏನಿಲ್ಲ ಅಂದ್ರೆ 100 ರೂಪಾಯಿ ಬೀಳ್ಬೇಕು. ಬೇಡ ಖಾಲಿ ಡಬ್ಬಿ, ನಾನ್ ಕೇಳೋ ಬದ್ಲು ನೀನೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಕೇಳ್ಬಾ. ನಾಚ್ಕೊಂಡಿದ್ರೆ ಆಗಲ್ಲ, ಕರಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಎಕ್ಸ್ಕ್ಯೂಸ್ ಮೀ ಸರ್. ಉದ್ದಾರ ಹಿಂಗ್ ಕೇಳಿದ್ರೆ 1 ಪೈಸನು ಗಿಟ್ಟಲ್ವೋ? ಜೋರ ಕೂಗೋ. ಶಾಂತ ಆಂಟಿ, ಶಾಂತ ಆಂಟಿ, ನಾವ್ ಗಣೇಶ ಕೂರಿಸ್ತಾ ಇದೀವಿ. ಒಂದ್ 100 ರೂಪೀಸ್ ಕೊಡ್ತೀರಾ ಪ್ಲೀಸ್? ಹೇಳು. ಆಂಟಿ, ಅಂದ್ರೆ ಯಾರು ಕೊಡಲ್ವೋ? ಇವಾಗ ನೋಡು ಹೇಗ ಅವ್ರನ್ನ ಹೊರಗೆಳಿತೀನಿ ಅಂತ. ಶಾಂತಕ್ಕ, ವಿಷಯ ಗೊತ್ತಾಯ್ತಾ ನಿನ್ಗೆ? ಇನ್ಮೇಲೆ ನಮ್ ಪಟಾಟ ಹೆಂಗ್ಸ್ರ ಕಷ್ಟ ಎಲ್ಲ ಪರಿಹಾರ ಆದಂಗೆ. ನಾವೆಲ್ಲ ಬಿಂದಿಗೆ ಇಟ್ಕೊಂಡು ನಲ್ಲಿ ಮುಂದೆ ಕಾಯೋ ಕೆಲ್ಸನೇ ಇಲ್ವಂತೆ. 24 ಗಂಟೆನೂ ನೀರ್ ಬರುತ್ತಂತೆ. ಏನ್ ಹೇಳ್ತಿದ್ಯ ನಕ್ಷತ್ರ? ದಿನದ 24 ಗಂಟೆ ನೀರ್ ಬರುತ್ತಾ? ಮತ್ತೆ ಅದ್ ಹೇಗೆ? ಅಯ್ಯೋ, ವಿಷಯ ಗೊತ್ತಿಲ್ವಾ ಶಾಂತಕ್ಕ? ಈ ವರ್ಷ ಬೆಸ್ಟ್ ಗಣೇಶ ಕೂರ್ಸಿದವ್ರಿಗೆ ನಮ್ ಕಾರ್ಪೊರೇಟರ್ 2 ಲಕ್ಷ ಬಹುಮಾನ ಕೊಡ್ತಿದ್ದಾರೆ. 2 ಲಕ್ಷನಾ? ಆ ದುಡ್ಡಲ್ಲಿ ನಮ್ ವಟಾರಕ್ಕೆ ಹೊಸ ಪೈಪ್ ಲೈನ್ ಹಾಕ್ಸ್ಬೋದು. ಹೌದಾ? ಹಾಗಾದ್ರೆ ಚೆನ್ನಾಗ್ ಹಬ್ಬ ಮಾಡಿ ನಮ್ ಒಟಾರದ ಗಣೇಶನ ಗೆಲ್ಸೆ ಹುಡ್ಗಿ. ನಿನ್ಗೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ. ಸುಮ್ನೆ ಹಬ್ಬ ಆಗುತ್ತೆ ಶಾಂತಕ್ಕ, ಕಾಸ್ ಬಿಡ್ವಾ? ನೀನ್ ಬಲೆ ಇದ್ಯಾ ಬಿಡು, ನನ್ ಬುಡಕೆ ಇಟ್ಟಿಯಲ್ಲ. ತಗೋ 10 ರೂಪಾಯಿ ತರಕಾರಿಗೆ ಅಂತ ಇಟ್ಟಿದ್ದೆ, ಅದಕ್ಕೂ ಬಂದಿವಳು. ನನ್ ಗಂಡ ಕೊಡೋದೇ ಕಡಿಮೆ ಕಾಸು, ಅದ್ರಲ್ಲಿ ಇವಳು ಬೇರೆ. 10 ರೂಪಾಯಿ ಇದ್ರಲ್ಲಿ ಗಣೇಶನ್ ಗೊಂಡ್ಮಳ ಹೂವಾದ್ರೂ ಬರ್ತಾಕ? 100 ರೂಪಾಯಿ ಕೊಡಕ? ನಮ್ ಬೀದಿಗೆ 24 ಗಂಟೆ ನೀರ್ ಬಂದ್ರೆ ನಿನ್ನಷ್ಟು ಲಾಭ ಯಾರಿಗೂ ಇಲ್ಲ ತಿಳ್ಕೊ. ಓ, ಅದಂಗೆ? ನನ್ಗೇನ್ ಲಾಭ? ಇಲ್ಲ ಮತ್ತೆ, ಬೆಳಿಗ್ಗೆ ನಲ್ಲಿ ಮುಂದೆ ಬಿಂದಿಗೆ ಇಟ್ಕೊಂಡ್ ಕಾಯೋ ಟೈಮಲ್ಲಿ ನೀನಿನ್ನು 4 ಬೀದಿ ಹೆಚ್ಚಿಗೆ ಸುತ್ತಿ ತರಕಾರಿ ಮಾರ್ಬೋದಾ? 100-200 ರೂಪಾಯಿ ಕಮಾಯಿ ಮಾಡ್ಬೋದಾ? ಅದಕ್ಕೆ ದೇವ್ರ ಹೆಸರಲ್ಲಿ 100 ರೂಪಾಯಿ ಕೊಡು, ಗಣೇಶ ನೀನ್ ಕೈ ಬಿಡಲ್ಲ. ಮಾತಲ್ಲೇ ಮನೆ ಕಟ್ತೀಯ ನೀನು. ನೋಡು, 100 ರೂಪಾಯಿ ಎಲ್ಲ ಇಲ್ಲ, ಒಂದ್ 70-80 ಇರ್ಬೇಕು. ಇರು ನೋಡ್ತೀನಿ. 80 ರೂಪಾಯಿ ಇದೆ, ತಗೋ. ಆಯ್ತು ಬಿಡಕ್ಕ, ಮುಂದಿನ ವರ್ಷ ದೇವ್ರ ನಿನ್ಗೆ ಇದ್ರ 10 ಪಟ್ಟು ಕೊಡೋ ತರ ಶಕ್ತಿ ಕೊಡ್ಲಿ. ಸಿದ್ದು,
ಶಾಂತಕ 80 ರೂಪಾಯಿ ಬರ್ಕೊಳ. ಏಯ್ ನನ್ ಗಂಡನ ಹೆಸರು ಬರೆಯೋ. ಬರಿ ಬರಿ. ಥ್ಯಾಂಕ್ ಯು ಆಂಟಿ. ಬೋರಪ್ಪ ಅಂಕಲ್, ಬೋರಪ್ಪ ಅಂಕಲ್, ಬೋರಪ್ಪ ಅಂಕಲ್, ಬೋರಪ್ಪ ಅಂಕಲ್. ಯಾರು? ನಮಸ್ಕಾರ ಅಂಕಲ್. ಓಹೋ ಶುರುವಾಯ್ತಾ ನಿಮ್ದು? ನಮ್ದು ಏನು ಇಲ್ಲ ಈ ಸರಿ. ಹೊರಡಿ ಹೊರಡಿ. ಹಾ ಅಂಕಲ್, ಈ ವರ್ಷ ನಮ್ ಬೀದಿ ಗಣೇಶ ಏನಾದ್ರೂ ಗೆದ್ರೆ 2 ಲಕ್ಷ ಪ್ರೈಸ್ ಮನಿ ಸಿಗುತ್ತೆ ಅಂಕಲ್. ಅದ್ರಲ್ಲಿ ನಮ್ ಒಟ್ಟಾರೆ ನೀರಿನ ಸಮಸ್ಯೆನೆ ಬಗೆಹರಿಸ್ಬಿಡ್ಬೋದು. ಪ್ಲೀಸ್ ಹೆಲ್ಪ್ ಮಾಡಿ ಅಂಕಲ್. ನೋಡಪ್ಪ, ನನ್ನ ಹೆಂಡತಿ ಬೆಳಗಿನ ಸಂಜೆ ತನಕ ಚೆನ್ನಾಗಿ ನೀರ್ ತುಂಬಿಸಿ ಇಡ್ತಾಳೆ. ನಮಗೇನು ನೀರಿನ ಸಮಸ್ಯೆ ಇಲ್ಲ. ತಗ 20 ರೂಪಾಯಿ ಬರ್ಕ. ಏನ್ ಅಂಕಲ್ ನೀವು ಬರೀ 20 ರೂಪಾಯಿನ? ನಮ್ ತರಕಾರಿ ಶಾಂತಕನೆ 200 ರೂಪಾಯಿ ಕೊಟ್ರು ಅಲ್ಲೇನ್ರು? ನೀವ್ ಯಾರು? ಬೋರಪ್ಪನವ್ರು, ನಮ್ ವಟಾರ ಗಣ್ಯ ವ್ಯಕ್ತಿ, VIP ಕಾಂಟ್ರಾಕ್ಟರ್ ಬೋರಪ್ಪನವ್ರ ಅಂದ್ರೆ ಅವ್ರ ಲೆವೆಲ್ ಏನು, ಅವ್ರಿದೇನು, ಅದ್ರ ತಕ್ಕನಂಗೆ 500 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ನೀವೇ ಹೇಳಿ. ಓಹೋ ನೀನ್ ಬಾಳ ಇದ್ದೀಯಾ. 500 ಅಂತ 500 ತಗ. ಆಯ್ತು ಬಿಡಿ, ನಾವು ದೇವ್ರ ವಿಷಯದಲ್ಲಿ ಯಾರು ಒತ್ತಾಯ ಕೇಳಲೂಬಾರ್ದಂತೆ ಕೊಡ್ಲೂಬಾರ್ದಂತೆ. ನಾವ್ ಮನ್ಸಾರ ಎಷ್ಟ್ ಕೊಡ್ತೀವೋ ದೇವ್ರು ಅದ್ರ 10 ಪಟ್ಟು ವಾಪಸ್ ಕೊಡ್ತಾನಂತೆ. ನಾವ್ ಕಂಜೂಸ್ ಮಾಡಿದ್ರೆ ದೇವ್ರ ಅದ್ರ 10ರಷ್ಟು ಕಂಜೂಸ್ ಮಾಡಿ ಎಲ್ಲ ಕಿತ್ಕೋತಾನಂತೆ. ಏನೋ ನೀವ್ 500 ರೂಪಾಯಿ ಕೊಟ್ರೆ ಬರೋ ವರ್ಷ ಇನ್ನೊಂದ್ 10 ಬಿಲ್ಡಿಂಗ್ ನಿಮ್ ಹೆಸರಲ್ಲಿ ಇರುತ್ತೆ ಅಂತ ಹಾಗನ್ನಪ್ಪ. ಬೇಡ ಅಂದ್ರೆ ಬಿಡಿ. ಸಿದ್ದು 50 ರೂಪಾಯಿ ಅಂತ ಬರ್ಕೊಳಪ್ಪ. ಅಯ್ಯಯ್ಯೋ ಇದೇನಮ್ಮ ಹಿಂಗೆ ಎದುರಿಸ್ತಾ ಇದ್ಯಾ? ನಮ್ಮಪ್ಪ ಗಣೇಶ ಮುಂಚ್ಕೊಂಡ್ರೆ ಏಳಿಗೆ ಆಗೋದು ಉಂಟಾ? ತಗ 500 ಬರ್ಕ. 500 ರೂಪಾಯಿ ಬರೆಯೋ ಬರೋಣ. ಆ ಫ್ಲೆಕ್ಸ್ ಅಲ್ಲಿ ನನ್ನ ಹೆಸರು ಹಾಕ್ಸು. ಹೆಸರೇನಕ್ಕೆ ಅಂಕಲ್? ಆ ಫೋಟೋನೇ ಹಾಕ್ಸೋಣ ಬಿಡಿ. ಹಾ, ನೆಕ್ಸ್ಟ್ ನಮ್ ಹೂ ಮಾರೋ ಅಜ್ಜಿ. ಯಾರು? ಈ ಅಜ್ಜಿನ? ಏ ಬೇಡ ಕಣೆ ನಕ್ಷತ್ರ. ಪಾಪ ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ನಮ್ ಜೇಬಲ್ಲಿರೋ ದುಡ್ಡುನು ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅನ್ನೋ ಸ್ಥಿತಿಲಿದ್ದಾರೆ. ಬೇಡ, ಅವ್ರ ಹತ್ರ ಎಲ್ಲ ಕಲೆಕ್ಷನ್ ಬೇಕಾ? ನನ್ಗೆಲ್ಲ ಗೊತ್ತು, ಬಾರೋ ಪಾಪ ನಾನ್ ನೋಡ್ಕೋತೀನಿ ಬಾ. ಹಾ ಅಜ್ಜಿ, ಹೇಗಿದೆ ವ್ಯಾಪಾರ? ಹಬ್ಬ ಅಲ್ವಾ ಇವತ್ತು, ತಕ್ಮಟ್ಕಾಯ್ತಮ್ಮ. ಅಜ್ಜಿ, ನಾಳೆ ನಮ್ ಬೀದಿಲಿ ಗಣೇಶ ಕೂರಿಸ್ತಾ ಇದೀವಿ. ಅದಕ್ಕೆ 10 ಮೊಳ ಸೇವಂತಿಗೆ, 10 ಮೊಳ ಕನಕಾಂಬ್ರ, 10 ಮೊಳ ಚೆಂಡು ಹೂವ, ಆಮೇಲೆ ಸ್ವಲ್ಪ ಮಲ್ಲಿಗೆ ಹೂವ ಎಲ್ಲ ಬೇಕು. ಸಿಗುತ್ತಾ? ಅದಕ್ಕೇನಂತೆ, ನಾಳೆ ಫ್ರೆಶ್ ಆಗಿ ಬರುತ್ತೆ, ಎತ್ತಿಕ್ಕಿರ್ತೀನಿ ತಗೊಂಡು. ಏನ್ ಇವಳು ಅಷ್ಟು ಗೊತ್ತಾಗಲ್ವಾ? ಅಜ್ಜಿ ಹತ್ರನೂ ದುಡ್ಡು ತಗೋಬೇಕಾ? ಇರಿ, ಅಡ್ವಾನ್ಸ್ ಅಂತ ಸ್ವಲ್ಪ ಕೊಡ್ತೀನಿ. ಮಿಕ್ಕಿದ್ದು ನಾಳೆ ಕೊಡ್ತೀನಿ. ಬೇಡ ಬೇಡ, ನೀನ್ ಚೆನ್ನಾಗಿ ಹಬ್ಬ ಮಾಡಿ ಬಹುಮಾನ ಗೆದ್ದು ಆ ದುಡ್ಡಲ್ಲಿ ನಮ್ಮ ಒಟಾರಕ್ಕೆ 1-2 ಹೆಚ್ಚಿಗೆ ನೆಲ್ಲಿ ಹಾಕಿ. ವಯಸ್ಸಾಗಿದೆ ಮಗ, ಬಿನ್ಗೆ ಎತ್ತಕ್ಕಾಗಲ್ಲ. ಆದ್ರೆ ಏನ್ ಮಾಡೋದು, ನೀರ್ ಬೇಕಲ್ಲ, ಯಾಗೋ ಕಾಲಿ ಹೇಳ್ಕೊಂಡು ಹೋಗ್ತೀನಿ. ಅಜ್ಜಿ, ನೀನ್ ಏನ್ ಯೋಚನೆ ಮಾಡ್ಬೇಡ. ನಿಮ್ ಮನೆ ಒಳಗಡೆನೆ ಪೈಪ್ ಹಾಕ್ಸೋಣ. ಆಮೇಲೆ ನಿನ್ಗೆ ಯಾವ ಟೆನ್ಷನ್ ಇರಲ್ಲ, ಸರಿನಾ? ಅಷ್ಟು ಮಾಡ್ತಾಯಿ. ಸರಿ ರೀ, ಈ ದುಡ್ಡು ಇಟ್ಕೊಳ್ಳಿ. 50 ಮೊಳ ಹೂವ ಫ್ರೀ ಆಗಿ ಕೊಟ್ರೆ ನಿಮ್ಗೂ ಲಾಸ್ ಆಗುತ್ತಲ್ವಾ? ಸರಿ, ನಂಗೆ ಆಶೀರ್ವಾದ ಮಾಡಿ. ಬರ್ಲಾ? ಬನ್ನಿ. ಆ ನಕ್ಷತ್ರ ಮೊಬೈಲ್ ನ ಮನೇಲೆ ಬಿಟ್ಟು ಭೂಪತಿ ಸರ್ ಜೊತೆ ಚಂದ ಕಲೆಕ್ಟ್ ಮಾಡಕ್ ಹೋದ್ನಂತೆ. ಗೋಲ್ ಭೂಪತಿ ಕೋಟಿ ಕೋಟಿ ಒಡೆಯ. ಅವನ್ ಕೈಯಲ್ಲಿ
ಎಲ್ಲ ನಿಮ್ ಬ್ಯಾಡ್ ಲಕ್ ಮ್ಯಾಮ್. ಭೂಪತಿ ಸರ್ ನಿಮ್ ಜೊತೆ ಮುಂಬೈಗ್ ಬರಕ್ ರೆಡಿ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಓ ಮೈ, ಭೂಪತಿ ನನ್ನ ಹತ್ರ ಬರ್ಲಿಲ್ಲ ಅಂದ್ರೆ ಏನಂತೆ? ನಕ್ಷತ್ರನ್ ಬರ್ಸ್ಬೋದಲ್ವಾ? ಅಯ್ಯೋ ಮ್ಯಾಮ್, ಅವಳ ಜೊತೆ ಮುಂಬೈಗೆ ಹೋಗ್ತೀರಾ? ಸಿಲ್ಲಿಯಾಗಿ ಆಡಿದ್ರೆ ಅಲ್ಲಿ ಕಿಕ್ಕಿ ಔಟ್ ಮೇಲೆ. ಇವತ್ತು ಎಲ್ಲಾ ಶೋನು ಕ್ಯಾನ್ಸಲ್ ಮಾಡು, ಎಲ್ಲಾ ಆರ್ಜೆಗಳನ್ನು ಮನೆಗ್ ಕಳ್ಸು. ಇವತ್ತು ಆರ್ಜೆ ಸಖಿ 10 hours ಲೈವ್ ಶೋ ಕಂಟಿನ್ಯೂಸ್ ನಡೆಯುತ್ತೆ. 10 hours ಲೈವ್ ಶೋ, ಅದು ನಕ್ಷತ್ರ ಒಬ್ಳೆ. ಕಷ್ಟ ಆಗುತ್ತೆ ಮ್ಯಾಮ್. ಅನ್ಭವಿಸ್ಲಿ. ನನ್ ಭೂಪತಿನ ನನ್ನಿಂದ ದೂರ ಮಾಡಿರೋರ್ಗೆ ಅದು ಒಂದ್ ಪನಿಷ್ಮೆಂಟ್. ಬಟ್ ಮ್ಯಾಮ್, ನಿಮಗ್ ತುಂಬಾ ಲಾಸ್ ಆಗುತ್ತೆ. ಭೂಪತಿ ಮುಂದೆ ಈ ಲಾಸ್ ಎಲ್ಲ ಯಾವ ಲೆಕ್ಕ? ಜಸ್ಟ್ ಲೀವ್ ಮಿಲಿ, ಎಲ್ಲ ಅರೇಂಜ್ ಮಾಡ್ಬಿಟ್ ಬಾ.